ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಬನಾನಾ ಮಫಿನ್ಸ್ ಟ್ರೈ ಮಾಡಿದೆ. ಹೆಂಗ್ ಬರುತ್ತೋ ಏನೋ ಅನ್ಕೊಂಡೆ, ಯಾಕಂದ್ರೆ ನಾನು ಕಪ್ ಕೇಕ್ಸ್ ಎಲ್ಲ ಮಾಡಿದೀನಿ, ಆದ್ರೆ ಇದನ್ನ ಟ್ರೈ ಮಾಡಿದ್ ಫಸ್ಟ್ ಟೈಮ್. ಸ್ಮೆಲ್ ಎಲ್ಲ ಘಮ ಘಮ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಅದಕ್ಕೆ ಬಿಸಿ ಇದ್ರೇನೆ ಹೆಂಗಿರುತ್ತೆ ಏನೋ ಅಂತ ತಿಂತಾ ಇದೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ, ನಿಮ್ಗೂ ಇಷ್ಟ ಆಗುತ್ತೆ. ಫಸ್ಟ್ ದೊಡ್ಡದು ಹಣ್ಣಾಗಿರೋ ಬನಾನಾಸ್ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಚಿಕ್ಕದಾದ್ರೆ 3 ಬನಾನಾಸ್ ತಗೊಂಡು ನೀಟಾಗಿ ಮ್ಯಾಶ್ ಮಾಡ್ಕೊಂಡು ಅರ್ಧ ಕಪ್ ಶುಗರ್ ತಗೊಂತಾ ಇದೀನಿ. ಅದನ್ನ ಹಾಕೊಂಡು ನೀಟಾಗಿ ವಿಸ್ಕ್ ಮಾಡ್ಕೊಳ್ಳಿ, ಅದೆಲ್ಲ ಕರಗೋದಂಕ. ಆಮೇಲೆ 1/4 ಕಪ್ ಎಣ್ಣೆ ಹಾಕೊಂತ, ನೀವು ಬೇಕಾದ್ರೆ ಬಟರ್ ತುಪ್ಪ ಕೂಡ ಆಡ್ ಮಾಡ್ಕೊಬಹುದು. ಇದನ್ನು ತುಂಬಾ ಚೆನ್ನಾಗಿ ಕಲ್ಸ್ಕೊಬೇಕು, ಅದಕ್ಕೆ ಶುಗರ್ ಎಲ್ಲ ಕರಗಬೇಕಲ್ವಾ ಅದಕ್ಕೆ. ಆಮೇಲೆ 1 ಎಗ್ ಆಡ್ ಮಾಡ್ಕೊಂತ ಇದ್ದೀನಿ. ಆಮೇಲೆ 1 ಸ್ಪೂನ್ ವೆನಿಲಾ ಎಸೆನ್ಸ್ ಆಡ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಕಲ್ಸ್ಕೊಬೇಕು. ನೀಟಾಗಿ ಮಿಕ್ಸ್ ಆದ್ಮೇಲೆ ಇಲ್ಲಿ ಗೋಧಿ ಹಿಟ್ಟು 1.5 ಕಪ್ ಅಷ್ಟು ಆಡ್ ಮಾಡ್ಕೊಂತ. ನೀವು ಬೇಕಂದ್ರೆ ಮೈದಾ ಕೂಡ ಆಡ್ ಮಾಡ್ಕೊಬಹುದು. ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ, ಅರ್ಧ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕೊಂಡು ನೀಟಾಗಿ ಈ ತರ ಜಲ್ದಿ ಇಟ್ಕೊಂಡು ನೀಟಾಗಿ ಕಲ್ಸ್ಕೊಬೇಕು. ನಾನು ಚಿಕ್ಕ ಬೌಲ್ ಎತ್ಕೊಂಡ್ಬಿಟ್ಟು ಸ್ವಲ್ಪ ದೊಡ್ಡದು ಎತ್ಕೊಬೇಕಾಗಿತ್ತು. ಇದನ್ನ ನೀಟಾಗಿ ಈ ತರ ಕಲ್ಸ್ಕೊಂಡಾದ್ಮೇಲೆ ರೆಡಿ ಆಗುತ್ತೆ. ಒಂದು ಗ್ಲಾಸಸ್ ತಗೊಂತಾ ಇದ್ದೀನಿ. ಇಲ್ಲಿ ನಿಮ್ ಗ್ಲಾಸ್ ಅಲ್ಲಿ ನೋಡ್ಸೋಣ ಅಂತ ಹೇಳ್ಬಿಟ್ಟು ಇದು ಫಸ್ಟ್ ನೀಟಾಗಿ ಎಣ್ಣೆ ಎಲ್ಲ ಉಜ್ಕೊಂಡು ಆದ್ಮೇಲೆ ಹಿಟ್ಟು ಹಾಕೊಂಡು ಡಸಕ್ ಮಾಡ್ಕೊಂತ ಇದ್ದೀನಿ. ಇದ್ರಲ್ಲಿ ಹಿಟ್ಟು ಹಾಕೊಬೇಕು. ಇದು ಹಾಕೊಂತ ಇದ್ದಾಗ 10 ನಿಮಿಷ ಫ್ರೀ ಹಿಟ್ಟಿಗೆ ಒಂದು ಪಾತ್ರೆ ಇಟ್ಕೊಂಡು ಅದನ್ನ ಬಿಸಿ ಮಾಡಕ್ಕೆ ಇಟ್ಕೊಂಡಾದ್ಮೇಲೆ ಇದನ್ನೆಲ್ಲ ಹಾಕೊಂಡು ನೀಟಾಗಿ ಟ್ಯಾಪ್ ಮಾಡ್ಕೊಂತ ಇದ್ದೀನಿ, ಏರ್ ಬಬಲ್ಸ್ ಇದ್ರೆ ಹೋಗ್ಲಿ ಅಂತ. ನೀಟಾಗಿ ಡಾರ್ಕ್ ಚಾಕ್ಲೇಟ್ ಕಟ್ ಮಾಡಿ ಅದ್ಮೇಲೆ ಸ್ವಲ್ಪ ಹಾಕೊಂತ ಇದ್ದೀನಿ, ಚೆನ್ನಾಗಿರುತ್ತೆ ತಿನ್ನಕ್ಕೆ ಎಲ್ಲದಕ್ಕೂ ಅಂತ. ಇದನ್ನೆಲ್ಲ ನೀಟಾಗಿ ಸೆಟ್ ಮಾಡ್ಕೊಂತ 10 ನಿಮಿಷ ಫ್ರೀ ಹಿಟ್ ಆಗಿರೋ ಪಾತ್ರೆಯಲ್ಲಿ ಇದನ್ನೆಲ್ಲ ಇಟ್ಕೊಂಡಾದ್ಮೇಲೆ ಲೈನರ್ಸ್ ಅಲ್ಲಿ ಕೂಡ ಸ್ವಲ್ಪ ಮಿಕ್ಕಿತ್ತು ಅಂತ ಹಾಕೊಂತ ಇದ್ದೀನಿ, ಚಾಕ್ಲೇಟ್ ಮಿಕ್ಸ್ ಮಾಡಿ. ಇದನ್ನ ಫ್ರೀ ಹಿಟ್ಗೆ ಆದ್ಮೇಲೆ ನಾನು 25 ಮಿನಿಟ್ಸ್ ಇಕ್ಕೊಂಡ್ರೆ ರೆಡಿ ಆಯ್ತು ಅಂತ ನೋಡ್ತಾ ಇದ್ರೆ ಇಲ್ಲಿ ರೆಡಿ ಆಗಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಇನ್ನೊಂದು 10 ನಿಮಿಷ ಬಿಟ್ಟೆ, ರೆಡಿ ಆಗಿದೆ. 35 ಮಿನಿಟ್ಸ್ ಆಯ್ತು ಬ್ರೇಕಿಂಗ್ಗೆ. ಇದು ನೋಡಿ ಯಾವ ಥರ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು. ನೋಡೋಕೆ ಮಾತ್ರ ತುಂಬ ಚೆನ್ನಾಗಿತ್ತು, ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ನೋಡಿ ಸುಬ್ಬು ಅವ್ರು ಕೂಡ ತುಂಬ ಇಷ್ಟ ಆಗಿದೆ. ಅಷ್ಟೇ ವಿಡಿಯೋ, ಬಾಯ್.